ಬಸವಣ್ಣನ ಬಿಡಿಸ್ತಾ ಹೋದ್ರೆ ಐಡಿಯಾ ಬರುತ್ತೆ, ಒಂದೇ ಸರಿ ಬರಲ್ಲ. ಯಾಕಂದ್ರೆ ಇಲ್ಲಿವರೆಗೆ ನೀವು ಏನು ಮಾಡ್ಕೊಂಡಿಲ್ಲ ಆ ಥರ. ಮಾಡೋದು ಒಂದೇ ಕೆಲಸ, ಉಮಾಯೆ ಗೊತ್ತಲ್ವಾ? ಇಂಥ ಲೆಕ್ಕಗಳು ಒಂದೇ ಸರಿ ಬರಲ್ಲ, 10 ಸರಿ ಬಿಡಿಸ್ಬೇಕು. ಇಲ್ಲ ಈ ಥರ ಲೆಕ್ಕಗಳನ್ನ 4 ಸರಿ ಮಾಡಬೇಕು, ಅವಾಗ ಐಡಿಯಾ ಬರ್ತದೆ. ಒಂದೊಂದೇ ಮಾಡ್ತಾ ಹೋದ್ರೆ ಕರೆಕ್ಟಾ? 2ರಿಂದ 10ರವರೆಗೆ ಬಗ್ಗೆ ಕಲ್ತ್ರೆ ಮುಂದೆ ಕಲಿಯೋದು ಕಷ್ಟನಾ? ಕಷ್ಟನಾ? ABCD ಕಲ್ತ್ರೆ ಇಂಗ್ಲೀಷ್ನ ಫುಲ್ ಓದಕ್ ಬಂದಿಲ್ಲ ಅಂದ್ರೂ ಅಕ್ಷರ ಜೋಡಿಸಿ ಓದ್ಬೋದಲ್ಲ? ಓದ್ಬೋದಾ? ABCD ಗೊತ್ತಿದ್ರೆ ಸಾಕು, ಫುಲ್ ಬರಲ್ಲ. ಈಗ ಬೆಂಗಳೂರು ಅಂತ ಗೊತ್ತಾಗಲ್ಲ, ದೊಡ್ಡ ಅಕ್ಷರ BANGA ಬೆಂಗ್, LORU ಬೆಂಗಳೂರು, ಆ ಥರ ಹಂಗಾರು ಓದ್ಬೋದು. ಕನ್ನಡ ಮೀಡಿಯಮ್ನವ್ರು ಆಲ್ಮೋಸ್ಟ್ ಹಂಗೆ ಓದ್ತಾರೆ, ಫುಲ್ ಬಂದಿಲ್ಲ ಅಂದ್ರೆ. ಹಂಗೆ ಸ್ವಲ್ಪ ಕಲ್ತ್ಕೊಂಡ್ರೆ ಗೊತ್ತಾಗುತ್ತೆ. ಏನು ಕಲಿಲ್ಲ, ಬರೇ ಗಲಾಟೆ ಮಾಡೋದು, ಆಮೇಲೆ ಯಾವಾಗ ಒಂದಿನ ಕಲ್ತ್ರೆ ಏನು ಗೊತ್ತಾಗಲ್ಲ. ಇದರಲ್ಲಿ ಬೇರೆ ಟ್ರಿಕ್ಸ್ ಇದೆ. ಕ್ವಶನ್ ನಂಗೆ ಇರೋದಂಗೆ ಸೇಮ್, ನೀವು ನೋಡಿದ ತಕ್ಷಣ ಗೊತ್ತಾಗಬೇಕಂದ್ರೆ ಇಂಥ ಒಂದು 5-6 ಕ್ವಶನ್, ಒಂದು 10 ಕ್ವಶನ್ ಬಿಡಿಸ್ತಾ ಇರ್ಬೇಕು, ಅವಾಗ ಗೊತ್ತಾಗ್ಬಿಡ್ತದೆ. ಇದರಲ್ಲಿ ಏನಿಲ್ಲ, ಸಿಂಪಲ್ ಆಗಿ ಟ್ರಿಕ್ಸ್ ಮಾಡಿದಾನಷ್ಟೇ. ಅದರಲ್ಲಿ ಏನ್ ಮಾಡಿದ, ಮೈನಸ್ ಮಾಡಿದ್ದ, ಇದರಲ್ಲಿ ಇಂಟು ಮಾಡಿದಾನಷ್ಟೇ. ಅದರಲ್ಲಿ ಕಳೆಯೋದು, ಇದರಲ್ಲಿ ಗುಣಿಸೋದು. ಅದ್ರಲ್ಲಿ ಹೆಂಗ್ ತಗೊಂಡಿದ್ದ, ಹಿಂಗ್ ತಗೊಂಡಿದ್ದ. ಕರೆಕ್ಟ್ ಅಲ್ವಾ? ಲೆಕ್ಕ ಹಿಂಗಿತ್ತು, ಮೈನಸ್ ಮಾಡ್ಬೇಕಾದ್ರೆ ಮೊದಲನೇ ಸಂಖ್ಯೆನ ಇದರಲ್ಲಿ ಮೈನಸ್ ಮಾಡ್ತಾ ಇದ್ದ. ಇದರಲ್ಲಿ ಏನ್ ಮಾಡಿದಾನೆ, ಇಂಟು ಮಾಡಿದಾನೆ. ಮೈನಸ್ ಇಂಟು ಮಾಡಿದ್ರೆ ಹೆಂಗ್ ಬರುತ್ತೆ ಲೆಕ್ಕ ಅಂದ್ರೆ, ಸಿಂಪಲ್ ಆಗಿ ಈ ತರ ಮಾಡಿದಾನೆ. 5ನ್ನ 2 ಗುಣಿಸಿದ್ರೆ ಎಷ್ಟಾಗುತ್ತೆ? ಇದು ಮುಗೀತು, 5 ಇಂಟು 2. ನೆಕ್ಸ್ಟ್ ಏನ್ ಮಾಡ್ಬೇಕು, ಇದಕ್ಕೆ ಇದನ್ನ ಸೇರಿಸ್ಬೇಕು. ಎಷ್ಟು? ಆಗ ಎಷ್ಟಾಯ್ತು? ಇಲ್ಲೆಷ್ಟಿದೆ? ಅಷ್ಟೇ. ಎರಡನೇದು ಹಂಗೆ ಬರುತ್ತಾ? ನಾವೀಗ ಹಿಂಗ್ ಲೆಕ್ಕ ಮಾಡ್ತಾ ಇದ್ದೀವಿ, ಇದು ಹಂಗೆ ಬರುತ್ತಾ ನೋಡ್ರಿ? ಬರುತ್ತಾ? ಈಗ ಬರ್ಕೋಬಾರ್ದು, ಹೇಳೋದು ಬರ್ಕೋಬೇಕು. ಬರ್ಕೊಳ್ರಿ ಅಂದಾಗ ಇದು ಮಾಡ್ತೀರಾ, ಹೆಂಗ್ ಗೊತ್ತಾಗ್ತೀನಿ? ಬರ್ಕೊಂಡ ಮಾತಾಡೋದು, ಮಾತಾಡ್ಬೇಕಾರೆ ಇಲ್ಲಿ ನಾನು ಹೇಳ್ಕೊಡ್ಬೇಕಾದ್ರೆ ಇಲ್ಲಿ ಬರ್ಕೊಳೋದು. ನಾನು ಏನ್ ಹೇಳೋದಂತ ಅರ್ಥ ಆಗಿರಲ್ಲ ಇಷ್ಟೊತ್ತಂಗ. ಅಷ್ಟು ಕರೆಕ್ಟಾಗಿ ಫಾಲೋ ಮಾಡ್ರಿ, ಏನ್ ಹೇಳ್ತೀನಿ. 8ಕ್ಕೆ ಮತ್ತೆ ನಾವು 2ರಿಂದ ಗುಣಿಸ್ತೀವಿ, 16 ಆಯ್ತು. 17ನ್ನ ನಾವು ಕೂಡ್ತೀವಿ, ಎಷ್ಟಾಯ್ತು? 6 2 12, ಇಲ್ಲೊಂದು ಉಳಿತು 13. 13ಕ್ಕೆ 3, 10ಕ್ಕೆ 1, 1 2 3. ಕರೆಕ್ಟ್ ಇದೆಯಾ? ಈಗ ಹಂಗಾದ್ರೆ ಇಲ್ಲಿ ಎಷ್ಟು ಬರುತ್ತೆ, ಇದು ಹೆಂಗ್ ಇದನ್ನ ಹೆಂಗ್ ಮಾಡೋದು? ಇಲ್ಲಿ ಎಷ್ಟು ಬರಬೇಕು? 7 ಇಂಟು 2 14. 14ಕ್ಕೆ ಎಷ್ಟು ಸೇರಿಸ್ಬೇಕು? 15. ಯಾಕೆ 15 ಸೇರಿಸ್ಬೇಕು? ನಾವ್ ಇದನ್ನ ಗುಣಿಸಿದ್ದನ್ನ ಇದಕ್ಕೆ ಸೇರಿಸಿದ್ದೀವಿ, ಇದನ್ನ ಗುಣಿಸಿದ್ಮೇಲೆ ಇದಕ್ಕೆ ಸೇರಿಸ್ಬೇಕು ಅಷ್ಟೇ. ಯಾಕಂದ್ರೆ ಅವ್ರು ಪ್ರೊಸೀಜರ್ ಮಾಡಿರೋದು ಹೆಂಗ್ ಮಾಡಿದ್ದಾರೆ, 8 2 ಇಂಟು 2, ಆಮೇಲೆ ಇದನ್ನ ಕೂಡಿದ್ರೆ ಇದು ಉತ್ತರ ಬರುತ್ತೆ ಅಂತ ಅವ್ರು ಹೇಳಿರೋದು. 29. ನಾನು ಆಪ್ಷನ್ ಬರ್ದಿಲ್ಲಲ್ಲ. 29, 28, 29 ಅಲ್ಲ, 28, 33. ಯಾಕೆ ಬರ್ಬೇಕು? 29, 28, 21, 33. ನಮ್ಮ ಉತ್ತರ ಏನು? 5 4 9 1 1 2. 29. ಎಷ್ಟಾಯ್ತು? ಅರ್ಥ ಆಯ್ತಲ್ಲ? ಅಷ್ಟೇ ಸಿಂಪಲ್. ಒಬ್ಬೊಬ್ರು ಒಂದೊಂದೇ ಇಟ್ಟು ಇವತ್ತು ಬೇರೆ ಅನ್ಸುತ್ತೆ. ಮಾತಾಡ್ತಿದ್ದೆ ನಮ್ಮ ಜೊತೆಗೆ.
ಜಾತ್ರೆಗೆ ಬಂದಿದೆ ಸ್ಕೂಲಿಗೆ